ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸುಲಭವಾಗಿರುವಂತಹ ಆಲೂಗಡ್ಡೆ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು. ನಾನಿಲ್ಲಿ ಒಂದು ಆಲೂಗಡ್ಡೆನ ಬೇಯಿಸಿ ಈ ರೀತಿ ಸಿವ್ ಮೇಲೆ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಗಂಟುಗಳಿರಬಾರ್ದು ಅಥವಾ ಪೀಸಸ್ ಉಳಿಬಾರ್ದು ಅಂತ ಹೇಳಿ ನಾನು ಈ ರೀತಿ ಸಿವ್ ಮೇಲೆ ಇಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸಿವ್ ಮೇಲೆ ಇಟ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ರೀತಿ ಕ್ರೀಮಿಯಾಗಿ ಹೊರಗಡೆ ಆಲೂಗಡ್ಡೆ ಪೇಸ್ಟ್ ಬರುತ್ತೆ. ಅದಕ್ಕಾಗಿ ನಾನು ಸಿವ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಸಿವಿಂದ ಈ ರೀತಿ ಸ್ಮ್ಯಾಶ್ ಮಾಡಿ ಹೊರಗಡೆ ಬರುತ್ತಲ್ವ ಅದನ್ನೆಲ್ಲ ಈ ರೀತಿ ಸ್ಪೂನಿಂದ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಕ್ರೀಮಿಯಾಗಿ ಬರಬೇಕು. ನಾವು ಮಿಕ್ಸಿ ಜಾರಿಗೆ ಹಾಕಿದ್ರೆ ಅದು ಪೇಸ್ಟ್ ಅಂಟಂಟಾಗಿ ಬರುತ್ತೆ. ಅದಕ್ಕಾಗಿ ನಾನು ಮಿಕ್ಸಿಗೆ ಹಾಕ್ತಾ ಇಲ್ಲ. ಈ ರೀತಿ ಸಿವ್ನ ಸಹಾಯದಿಂದ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೇಕು. ನೀವು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಬೇಕಾದರೂ ಇದಕ್ಕೆ ಸೇರಿಸ್ಕೋಬೋದು. ಖಾರಕ್ಕೆ ಅಚ್ಚ ಖಾರದ ಪುಡಿ ಅಥವಾ ಹಸಿಮೆಣಸಿನ್ಕಾಯಿ ಆ ಥರ ಏನಾದರೂ ಸೇರಿಸ್ಕೊಳ್ಳೋದಿದ್ರೂ ಸೇರಿಸ್ಕೋಬೋದು. ಈಗ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಆಲೂಗಡ್ಡೆಯಲ್ಲೇ ನೀರಿನಂಶ ಇರುತ್ತೆ, ಅದೇ ಸಾಕಾಗತ್ತೆ. ನೀವು ಹಿಟ್ಟು ನಾದುತ್ತಾ ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ 1-2 ಟೇಬಲ್ ಸ್ಪೂನ್ ನೀರು ಹಾಕೋಬೋದು. ಇವಾಗ ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆನ ಈ ರೀತಿ ಹಾಕ್ಕೊಂಡು ಹಿಟ್ಟನ್ನು ಕೈಯಲ್ಲೇ ನಾದ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ಕೈ ಹಾಕಿದರೆ ಕೈಗೆಲ್ಲ ಅಂಟೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗಲೂ ಕೈಗೆಲ್ಲ ಅಂಟಿದೆ. ಯಾಕಂದರೆ ಆಲೂಗಡ್ಡೆ ಮತ್ತು ಕಾರ್ನ್ಫ್ಲವರು ಸ್ವಲ್ಪ ಸ್ಟಿಕ್ಕಿಯಾಗಿರೋದ್ರಿಂದ ಅದು ಆಲ್ಮೋಸ್ಟ್ ಕೈಗೆ ಅಂಟುತ್ತೆ. ಈಗ 2 ಕೈಗೆ ಎಣ್ಣೆ ಹಚ್ಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಅದನ್ನು ನೋಡಿ ಈ ರೀತಿ ನಿಪ್ಪಟ್ಟು ಶೇಪಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಇಂಥದ್ದೇ ಶೇಪ್ ಕೊಡಬೇಕು ಅಂತ ಏನಿಲ್ಲ. ನೀವು ಪೊಟ್ಯಾಟೊ ಸ್ಟಿಕ್ಸ್ ಥರ ಉದ್ದುದ್ದಕ್ಕೆ ರೆಡಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಾಲ್ ಸೈಜಲ್ಲಿ ಚಿಕ್ಕ ಉಂಡೆಗಳಾಗಿ ಸಹ ಮಾಡ್ಕೋಬೋದು. ಇವಾಗ ನಾನು ಬಿಸಿ ಎಣ್ಣೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಗರ್ಗರಿಯಾಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 2 ಕಡೆ ಗೋಲ್ಡ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಳೆಗಾಲಕ್ಕೆ ಸಂಜೆ ಹೊತ್ತಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಕ್ವಿಕ್ಕಾಗಿ ಆಲೂಗಡ್ಡೆ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು. ನಿಮಗೆ ನನ್ನ ರೆಸಿಪಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನಮಗೂ ಸಹ ಎಷ್ಟು ಜನ ನಮ್ಮ ವಿಡಿಯೋನ ಇಷ್ಟಪಡ್ತಾ ಇದ್ದಾರೆ ಅಂತ ತಿಳಿಯುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಇವಾಗ ನೋಡಿ, ಗರ್ಗರಿಯಾಗಿರುವಂತಹ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಕೆಚಪ್ ಅಥವಾ ಟೊಮೆಟೊ ಸಾಸ್ ಏನಾದರೂ ಜೊತೆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಸ್ನ್ಯಾಕ್ಸ್ ಹೊರಗಡೆ ಗರ್ಗರಿಯಾಗಿ ಹಾಗೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.